ಹಾಯ್ ಹಲೋ ನಮಸ್ಕಾರ. ಇದು ನಾನು ನಿಮ್ಮ ಪ್ರೀತಿಯ ಲತಾ. ಇದು ನೀವು ನೋಡ್ತಿದ್ದೀರಾ ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಡಿಟಾಕ್ಸ್ ಡ್ರಿಂಕ್ ಹಾಗೆಯೇ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆಯೇ ಒಂದು ಲಂಚ್ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ಜೊತೆಗೆ ಒಂದು ಫೇಸ್ ಪ್ಯಾಕ್ ಹಾಗೆಯೇ ಒಂದು ಬಾಡಿ ವಾಶ್ ಪೇಸ್ಟನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹೋಮ್ ಮೇಡ್ ಅದು ಕೂಡ. ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಕಪ್ಪಿನ ಪೇಸಲ್ಲಿ ಒಂದು ಅರ್ಧ ಭಾಗದಷ್ಟು ಸೇರಿಸ್ಕೊಂಡಿದ್ದೀನಿ, ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡು. ನಂತರ ಅದಕ್ಕೆ ಸ್ವಲ್ಪ ಪುದೀನ ಹಾಗೆಯೇ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸೋದ್ರಿಂದ ಟೇಸ್ಟು ಎನ್ಹಾನ್ಸ್ ಆಗುತ್ತೆ, ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ನಂತರ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸನ್ನು ನೆನೆಸಿರೋದಿತ್ತು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಫಿಲ್ಟರ್ ಮಾಡ್ಕೊಂಡಾದ್ಮೇಲೆ ನೀವು ಸರ್ವ್ ಮಾಡಿ. ನಾನಿಲ್ಲಿ ಒಂದು ಬ್ರೇಕ್ಫಾಸ್ಟ್ ಅಥವಾ ದೇವರ ನೈವೇದ್ಯಕ್ಕೂ ಕೂಡ ಈ ರೆಸಿಪಿಯನ್ನು ನೀವು ಟ್ರೈ ಮಾಡ್ಬೋದು. ಅದಕ್ಕಾಗಿ ನೆನೆಸಿಟ್ಟಂಥ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ನೆನೆಸಿಟ್ಟಂಥ ಅವಲಕ್ಕಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 2ರಿಂದ 3 ಬಾಳೆಹಣ್ಣನ್ನು ಸೇರಿಸ್ಕೊಳ್ಬೋದು. ಬೇಕಾದರೆ ನಿಮಗೆ ಬೇಕಾಗುವಂಥ ಹಣ್ಣುಗಳನ್ನು ಕೂಡ ಸೇರಿಸ್ಕೊಳ್ಬೋದು. ನಂತರ ನಾನಿಲ್ಲಿ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಬದಲು ನಿಮಗೆ ಇಷ್ಟ ಇಲ್ಲ ಅಂದರೆ ಹನಿ ಕೂಡ ಸೇರಿಸ್ಕೊಳ್ಬೋದು, ಜೇನುತುಪ್ಪನ. ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಸಿಹಿ ನೋಡಿಕೊಂಡು ನೀವು ಸೇರಿಸ್ಕೊಳ್ಬೋದು. ಅವಲಕ್ಕಿಯನ್ನು ಒಗ್ಗರಣೆ ಮಾಡಿ ತಿನ್ನೋದಕ್ಕಿಂತ ಈ ರೀತಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ. ಯಾರಿಗೆಲ್ಲ ರಕ್ತಹೀನತೆ ಇರುತ್ತೆ ಅಂಥವ್ರಿಗೆ ಇದಂತೂ ಮಾಡಿಸಿದಂಥ ರೆಸಿಪಿ. ಇದರಲ್ಲಿ ಐರನ್ ರಿಚ್ ಇರೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಕ್ಯಾಲ್ಶಿಯಂ ಕೊರತೆ ಇರುತ್ತೆ, ಹಾಗೆಯೇ ಹಿಮೋಗ್ಲೋಬಿನ್ ಕೊರತೆ ಇರುತ್ತೆ, ಹಾಗೆಯೇ B12 ಕೊರತೆ ಇರುತ್ತೆ ಅಂಥವರು ಆಹಾರದಲ್ಲಿ ಇದನ್ನು ಲಿಮಿಟೆಡ್ ಆಗಿ ತೊಗೊಳ್ಳೋದ್ರಿಂದ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅನಿಮಿಯಾ ಇರುತ್ತೆ, ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗಂತ ಡೈಲಿ ಇದನ್ನೇ ತಿನ್ನೋದಲ್ಲ, ಅಪರೂಪದಲ್ಲಿ ಇದನ್ನು ಅಂದರೆ ಲಿಮಿಟೆಡ್ ಆಗಿ ಇದನ್ನು ಬಳಸೋದ್ರಿಂದ ಆರೋಗ್ಯದಲ್ಲಿ ತುಂಬಾ ಸುಧಾರಿಸ್ಕೊಳ್ಬೋದು. ಒಗ್ಗರಣೆ ಮಾಡಿ ತಿನ್ನೋದಕ್ಕಿಂತ ಈ ರೀತಿಯಾಗಿ ನೆನೆಸಿ ಒಂದು ರಸಾಯನವನ್ನು ಮಾಡಿಕೊಂಡು ತಿನ್ನೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ನಮ್ಮ ದೇಹಕ್ಕೂ ಕೂಡ. ಹಾಗೆಯೇ ಇದನ್ನು ದೇವರ ನೈವೇದ್ಯಕ್ಕೂ ಕೂಡ ನೀವು ಬಳಸ್ಕೊಳ್ಬಹುದು. ಹಾಗೆಯೇ ಈ ಅವಲಕ್ಕಿಯನ್ನು ಬಳಸ್ಕೊಂಡು ಯಾವ್ಯಾವ ರೀತಿ ನಾವು ಹೆಲ್ದಿ ಆದಂಥ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಬೋದು ಅದನ್ನು ಕೂಡ ಮುಂದೆ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಯಾರಿಗೆಲ್ಲ ಟೈಮ್ ಇರಲ್ಲ, ಊಟವನ್ನು ಸ್ಕಿಪ್ ಮಾಡ್ಕೊಳ್ತೀರಾ ಅಂಥವರು ಖಂಡಿತವಾಗ್ಲೂ ಬೇಗನೆ ಆಗೋಗ್ಬಿಡುತ್ತೆ, ಒಂದು 5 ನಿಮಿಷದಲ್ಲೆಲ್ಲ. ಅಂಥವರು ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಇದನ್ನು ನಾವು ಈ ರೀತಿ ನೆನೆಸಿ ತೊಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಆಗಲ್ಲ. ಕೆಲವೊಬ್ಬರು ಒಗ್ಗರಣೆ ಮಾಡಿ ಅಥವಾ ಹುರಿದು ತೊಗೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು. ಆದರೆ ಈ ರೀತಿ ನೆನೆಸಿ ತೊಗೊಳ್ಳೋದ್ರಿಂದ ಡೈಜೆಷನ್ಗೂ ಕೂಡ ತುಂಬಾ ಈಸಿ ಅನಿಸುತ್ತೆ. ಈ ಒಂದು ಬೌಲ್ ಫುಲ್ ತೊಗೊಂಡ್ರೆ ನಿಮಗೆ ಹೊಟ್ಟೆನೂ ಕೂಡ ಫಿಲ್ಲಿಂಗ್ ಆಗಿರುತ್ತೆ, ಅಷ್ಟೇನು ಹಸಿವು ಅನಿಸೋದಿಲ್ಲ. ಬೆಳಗಿನ ತಿಂಡಿಗೆ ನಾನಿಲ್ಲಿ ಅವಲಕ್ಕಿ ರಸಾಯನನ ಮಾಡ್ಕೊಂಡಿದ್ದೆ. ಆದರೆ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಾಳೆ ದಿಂಡಿನ ಪಲ್ಯ ಹಾಗೆಯೇ ರೊಟ್ಟಿನ ಮಾಡ್ಕೊಂಡಿದ್ದೆ. ಬಾಳೆ ದಿಂಡಿನ ಪಲ್ಯವನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಸಿಡಿದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ನಂತರ ಅದಕ್ಕೆ ಒಂದು 5ರಿಂದ 6 ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿನ 2 ತುಂಡಾಗಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಎಸಳಿನಷ್ಟು ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಲೈಟಾಗಿ. ನಂತರ ಇದಕ್ಕೆ ಒಂದು 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆ ದಿಂಡನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಳೆ ದಿಂಡು ಒಂದು ಪೀಸ್ ಬರುತ್ತಲ್ಲ ಅದರಲ್ಲಿ ಒಂದು 3/4 ಭಾಗದಷ್ಟು ಸೇರಿಸ್ಕೊಂಡಿದ್ದೀನಿ, ಇಬ್ಬರಿಗೆ ಆಗೋಷ್ಟು ಅಷ್ಟೇ. ಬಾಳೆ ದಿಂಡನ್ನು ನಾನು ಸೆಪ್ರೇಟಾಗಿ ಬೇಯಿಸ್ಕೊಂಡಿಲ್ಲ, ಹಾಗಾಗಿ 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಗೆಯೇ ಒಂದು ಲಿಡ್ಡನ್ನು ಮುಚ್ಚಿ 1 ನಿಮಿಷ ಬಿಟ್ಟಿದ್ದೆ ಅಷ್ಟೇ. ಅಷ್ಟರಲ್ಲೇ ಬೆಂದ್ಬಿಡುತ್ತೆ. ನಂತರ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ 1 ಹಿಡಿಯಷ್ಟು ಹಾಗೆಯೇ ಸ್ವಲ್ಪ ಹೆಸರು ಕಾಳನ್ನು ಕೂಡ ಬೇಯಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಂದು 3/4 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇಷ್ಟರಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು 1 ನಿಮಿಷ ಹಾಗೆಯೇ ಹದವಾಗಿ ಬೆರೆಯುವಂತೆ ನಾವು ಒಂದು ಲಿಡ್ಡನ್ನು ಮುಚ್ಚಿ ಬಿಡಬೇಕಾಗತ್ತೆ. ಎಕ್ಸ್ಟ್ರಾ ನೀರನ್ನೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ನಂತರ ಹಾಗೆಯೇ ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀವು ಸರ್ವ್ ಮಾಡ್ಕೊಳ್ಬೋದು. ನಂತರ ಇದರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಜೋಳದ ರೊಟ್ಟಿಯನ್ನು ಕೂಡ ಮಾಡ್ಕೊಂಡಿದ್ದೆ. ಈ ರೆಸಿಪಿಯನ್ನು ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ಕೊಳ್ತೀನಿ.
ಈ ಬಾಳೆದಿಂಡು ಮತ್ತು ಹೆಸರು ಕಾಳಿನ ಪಲ್ಯ ಜೊತೆಗೆ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ. ನಂತರ ನಾನಿಲ್ಲಿ ಕೀಲ್ಸವನ್ನು ಮಾಡ್ಕೊಳ್ತಾ ಇದ್ದೀನಿ, ರಾಗಿ ಕೀಲ್ಸ. ಕೆಲವೊಬ್ಬರು ರಾಗಿ ಹಲ್ವಾ ಅಂತಲೂ ಕೂಡ ಕರೀತಾರೆ, ಕೆಲವೊಬ್ಬರು ರಾಗಿ ಕೀಲ್ಸ ಅಂತ ಕೂಡ ಕರೀತಾರೆ. ಇದನ್ನು 1 ಕಪ್ಪಷ್ಟು ನಾನು ರಾಗಿಯನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇವತ್ತು ಬೆಳಗ್ಗೆ ತಿನ್ನಬೇಕಂದ್ರೆ ನಿನ್ನೆ ಬೆಳಗ್ಗೆನೇ ಇದನ್ನು ನೆನೆಸಿಟ್ಕೊಳ್ಬೇಕಾಗತ್ತೆ. ಇದನ್ನು ಒಂದು 6ರಿಂದ 8 ಗಂಟೆ ಚೆನ್ನಾಗಿ ನೆನೆಸಿಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು, ತುಂಬಾ ಧೂಳಿರುತ್ತೆ ರಾಗಿಯಲ್ಲಿ. ರಾಗಿ ಎಲ್ಲ ನೆನೆಸ್ಕೊಂಡಾದ್ಮೇಲೆ ಅಂದರೆ ಸಂಜೆ ನಾನಿಲ್ಲಿ ಸ್ವಲ್ಪ ಕಾಯಿ ಅಂದರೆ ಅರ್ಧ ಭಾಗದಷ್ಟು ರಾಗಿ, ಅರ್ಧ ಭಾಗದಷ್ಟು ಕಾಯನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು 5ರಿಂದ 6 ಏಲಕ್ಕಿಯನ್ನು ಸೇರಿಸ್ಕೊಂಡು ಅದಕ್ಕೆ ನೆನೆಸಿಟ್ಕೊಂಡಿರುವಂಥ ರಾಗಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನೆನೆಸಿಟ್ಕೊಂಡಿದ್ನಲ್ಲ ಅದೇ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅದೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಈ ರೀತಿ ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಫಿಲ್ಟರ್ ಮಾಡೋದಕ್ಕೆ ನೀವು ಕಾಟನ್ ವೈಟ್ ಬಟ್ಟೆ ಬರುತ್ತಲ್ಲ, ತೆಳುವಾದಂಥದ್ದು, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಅಥವಾ ಈ ರೀತಿ ಜರಡಿಯನ್ನು ಯೂಸ್ ಮಾಡಿಕೊಂಡು ನೀವು ಫಿಲ್ಟರ್ ಮಾಡ್ಕೊಳ್ಬೋದು. ಈ ರೀತಿ ನಾನು ಇಂಟ್ಕೊಳ್ತಾ ಇದ್ದೀನಿ. ಏನು ಮೇಲೆ ಸಿಪ್ಪೆ ಇರುತ್ತೆ ಅದು ಪೂರ್ತಿಯಾಗಿ ನಮಗೆ ಸೆಪ್ರೇಟ್ ಆಗಬೇಕು, ಅಲ್ಲಿವರೆಗೂ ನಾವು ಫಿಲ್ಟರ್ ಮಾಡ್ಕೊಳ್ಬೇಕು. ಮತ್ತು ಇದನ್ನು ನಾನು 2ನೇ ಸಲ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ನನಗೆ ನೋಡ್ತಾ ಇರ್ಬೋದು ಇಷ್ಟು ಹಾಲು ಸಿಕ್ಕಿದೆ, ರಾಗಿ ಹಾಲು. ನಂತರ ಇದಕ್ಕೆ ನಾನು 1 ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ 1/4 ಕಪ್ಪಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸಿಹಿ ಎಷ್ಟು ಬೇಕಷ್ಟು ನೀವು ಬೆಲ್ಲವನ್ನು ಸೇರಿಸ್ಕೊಳ್ಬೋದು. ಅದಕ್ಕೆ ನಾನಿಲ್ಲಿ ಒಂದು 3 ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಬೆಲ್ಲ ಕರಗೋ ತನಕ. ಏನಿಲ್ಲ ಹಾಗೆ ಕೂಡ ಸೇರಿಸ್ಕೊಳ್ಬೋದು. ಬೆಲ್ಲದಲ್ಲಿ ಏನಾದರೂ ಕಸರು ಅಥವಾ ಏನಾದರೂ ಕಲ್ಲಿದ್ದರೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸೋಸ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಬೆಲ್ಲವನ್ನು ಸೋಸ್ಕೊಂಡಾದಮೇಲೆ ಮತ್ತೆ ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಕುದಿಯುವಾಗ ನಾನಿಲ್ಲಿ ರಾಗಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಸೇರಿಸ್ಕೊಳ್ಬೇಕು, ಇಲ್ಲ ಗಂಟುಗಳಾಗ್ಬಿಡುತ್ತೆ. ಎಷ್ಟು ತಿಕ್ಕಾಗಿ ನಾವು ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ತಿಕ್ಕಾಗಿ ಮಾಡ್ಕೊಳ್ಬೇಕು. ಇದನ್ನು ಒಂದು 10ರಿಂದ 15 ನಿಮಿಷ ಕುದಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಬಂದಿದೆ. ಫಿಲ್ಟರ್ ಮಾಡಿರೋದ್ರಿಂದ ನಮಗೆ ಈ ರೀತಿ ಕಲರ್ ಬರುತ್ತೆ. ನಂತರ ನಾನಿಲ್ಲಿ ಒಂದು 2 ಪ್ಲೇಟಿಗೆ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ಹಾಗಾಗಿ 2 ಪ್ಲೇಟಿಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೇನಾದರೂ ತೆಳುವಾಯ್ತಂದರೆ ಸ್ವಲ್ಪ ಅಕ್ಕಿ ಹಿಟ್ಟಿಗೆ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡ್ರೆ ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿಯಲ್ಲಿ ನಿಮಗೆ ಈ ಕೀಲ್ಸ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಏನಾದರೂ ರಾಗಿ ಹಾಲು ಏನಾದರೂ ಕಡಿಮೆ ಆಗಿ ಸ್ವಲ್ಪ ತೆಳುವಾಯ್ತಂದರೆ ಈ ರೀತಿ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಬೋದು. ಅದು ಕೂಡ ಸೇಮೇನೇ ಇರುತ್ತೆ ಟೇಸ್ಟು. ನಂತರ ಇದಕ್ಕೆ ಪ್ಲೇಟ್ಗೆ ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಗಸಗಸೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವೇನು ತುಪ್ಪವನ್ನು ಸವರ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ, ಹಾಗೆ ಮಾಡ್ಕೊಳ್ಬೋದು. ಡೈರೆಕ್ಟಾಗಿ ಪ್ಲೇಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ನಂತರ ಇದಕ್ಕೆ ಕೊಬ್ಬರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮೇಲೆ. ಇದನ್ನು ತಿನ್ನಲಿಕ್ಕೆ ನೀವು ತುಪ್ಪದಲ್ಲಾದರೂ ತಿನ್ಕೊಳ್ಬೋದು ಅಥವಾ ಮೊಸರು ಜೊತೆಗೂ ಕೂಡ ತಿನ್ಕೊಳ್ಬೋದು. ತಿನ್ನುವಾಗ ಈ ರೀತಿ ಕೊಬ್ಬರಿ ಗಸಗಸೆ ಸಿಗೋದ್ರಿಂದ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ. ಇದನ್ನು ಆವಾಗಲೇ ಮಾಡಿ ಆವಾಗಲೇ ತಿನ್ನೋದಕ್ಕಿಂತ ರಾತ್ರಿ ಮಾಡಿ ಬೆಳಗ್ಗೆ ನೀವು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬಿಸಿ ಬಿಸಿಯಾಗಿದ್ದರೆ ಅಷ್ಟೊಂದು ಟೇಸ್ಟಿಯಾಗಿರಲ್ಲ. ಹಾಗಾಗಿ ರಾತ್ರಿ ಮಾಡಿ ಅದು ಆರಿದ ಮೇಲೆ ಬೆಳಗ್ಗೆ ತಿಂದರೆ ತುಂಬಾ ಟೇಸ್ಟಿ ಅನಿಸುತ್ತೆ. ನಾನಿಲ್ಲಿ ರಾಗಿ ಹಿಟ್ಟನ್ನು ಕೂಡ ಮಾಡಿಸ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಹುಳ ಆಗೋದಿಲ್ಲ, ಬೇಗ ಹಾಳಾಗೋದಿಲ್ಲ ಹಿಟ್ಟು. ಹಾಗೆಯೇ ತುಂಬ ಜನ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಮುದ್ದೆ ತಿನ್ನೋರಿಗೆ. ಅದು ನೈಟ್ ಟೈಮೆಲ್ಲ ಕೆಲವೊಬ್ಬರು ಹೆವಿ ಅನಿಸುತ್ತೆ ಅಂತ ತಿನ್ನೋದೇ ಇಲ್ಲ. ಅಂಥವರು ಈ ರೀತಿ ಮೆಂತ್ಯನ ಸೇರಿಸಿ ರಾಗಿ ಹಿಟ್ಟನ್ನು ಮಾಡಿಸ್ಕೊಳ್ಳೋದ್ರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿಲಿ ನಾನು ಒಂದು 10ರಿಂದ 12 kg ರಾಗಿಗೆ ನಾನಿಲ್ಲಿ ನೋಡ್ತಾ ಇರ್ಬೋದು ಒಂದು 3 ಹಿಡಿಯಷ್ಟು ಮೆಂತ್ಯವನ್ನು ಸೇರಿಸ್ಕೊಂಡಿದ್ದೀನಿ. ಮೆಂತ್ಯನ ಹುರಿದು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಬೇಕಂದರೆ ನೀವು ಹುರಿದು ಕೂಡ ಸೇರಿಸ್ಕೊಳ್ಬೋದು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಮಾಡಿಸ್ಕೊಂಡಿದ್ದೀನಿ. ನೀವು ಇದನ್ನು ಎಲ್ಲಿ ನೋಡ್ತಾ ಇರ್ಬೋದು ಅಲ್ಲೊಂದು ಕಾಳು ಕಾಣಿಸ್ತಾ ಇದೆ. ತುಂಬ ಕೂಡ ನಿಮಗೆ ಸೇರಿಸ್ಕೊಂಡ್ರೆ ಆ ಮೆಂತ್ಯ ಕಾಳನ್ನು ಟೇಸ್ಟ್ ಸ್ವಲ್ಪ ಚೇಂಜ್ ಅನಿಸುತ್ತೆ. ಹಿಟ್ಟು ತುಂಬ ದಿನ ಬಾಳಿಕೆ ಬರಬೇಕಂದ್ರೆ ಆದಷ್ಟು ಸ್ಟೀಲ್ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಿ. ಹಾಗೆಯೇ ಹಿಟ್ಟು ನಿಮಗೆ ತುಂಬ ದಿನ ಹಾಳಾಗಬಾರ್ದು, ಹುಳ ಬರಬಾರ್ದು ಅಂದರೆ ಹಿಟ್ಟನ್ನು ಹಾಕ್ಸ್ಕೊಂಡು ಬಂದಿದ್ದ ದಿನ ನೀವು ಲಿಡ್ಡನ್ನು ಓಪನ್ ಮಾಡಿ ಒಂದು ಕಾಟನ್ ಬಟ್ಟೆಯನ್ನು ಮುಚ್ಚಿ ಹಾಗೆಯೇ ಬಿಡಬೇಕಾಗುತ್ತೆ ಪೂರ್ತಿ ಆರೋವರೆಗೂ. ನಂತರ ನಿಮಗೆ ಬೇಕಂದರೆ ಲಿಡ್ಡನ್ನು ಮುಚ್ಚಿ ನೀವು ಯೂಸ್ ಮಾಡಿಕೊಂಡ್ರೆ ಆ ಹಿಟ್ಟು ತುಂಬ ದಿನ ಬಾಳಿಕೆ ಬರುತ್ತೆ.
ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ನಾನಕ್ಕೆ ಯೂಸ್ ಮಾಡುವಂಥ ಪೇಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಒಂದು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ, ತುಂಬ ಸೇರಿಸ್ಕೊಳ್ಬಾರ್ದು. ನಂತರ ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಜಾಸ್ತಿ ಸೇರಿಸ್ಕೊಂಡ್ರೆ ಕೈ ಕಾಲೆಲ್ಲ ನಮಗೆ ಅರಿಶಿನ ಅನಿಸ್ತಾ ಇರುತ್ತೆ, ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ. ನಂತರ ಇದಕ್ಕೆ ಒಂದು ಟೊಮೊಟೊ ಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ರಸನಷ್ಟೇ ತೊಗೊಂಡಿದ್ದೀನಿ. ನಂತರ ಒಂದು 4 ಟೇಬಲ್ ಸ್ಪೂನಷ್ಟು ರೋಸ್ ವಾಟರನ್ನು ಸೇರಿಸ್ಕೊಂಡಿದ್ದೀನಿ. ರೋಸ್ ವಾಟರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಕಾದರೆ ನಮಗೆ ಇನ್ನಷ್ಟು ನೀರನ್ನು ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಫೇಸ್ಗಾಗ್ಬೋದು ಅಥವಾ ಫುಲ್ ಬಾಡಿಗೆ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಈ ಪ್ಯಾಕನ್ನು ನೀವು ಫುಲ್ ಬಾಡಿಗೆ ಅಪ್ಲೈ ಮಾಡ್ಬೋದು, ಹಾಗೆಯೇ ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ನೀವು ಇದನ್ನು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನೀವು ಗ್ಲೋಯಿಂಗ್ ಸ್ಕಿನ್ಗಾಗಿರ್ಬೋದು ಅಥವಾ ನಿಮ್ಮ ಸ್ಕಿನ್ ಈವನ್ ಆಗಬೇಕಂದ್ರೆ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ಸ್ಕಿನ್ನಲ್ಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತೆ, ಪಿಗ್ಮೆಂಟ್ ಆಗಿರುತ್ತೆ, ಸನ್ ಟ್ಯಾನ್ ಆಗಿರುತ್ತೆ, ಅದಕ್ಕೂ ಕೂಡ ಈ ಪ್ಯಾಕು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಹೋಮ್ ಮೇಡ್ ಆಗಿರೋದ್ರಿಂದ ಫಸ್ಟೇ ಯೂಸ್ ಮಾಡಿ ಒಂದೇ ದಿನಕ್ಕೆ ನಿಮಗೆ ರಿಸಲ್ಟ್ ಗೊತ್ತಾಗಬೇಕಂದ್ರೆ ಖಂಡಿತವಾಗ್ಲೂ ಸಿಗಲ್ಲ. ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟಾಗಿ ಯೂಸ್ ಮಾಡೋದ್ರಿಂದ ಈ ಪ್ಯಾಕ್ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಇದನ್ನು ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆದಮೇಲೆ ವಾಶ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ನಾನಿಲ್ಲಿ ಒಂದು ಬೀಟ್ರೋಟ್ ಫೇಸ್ ಪ್ಯಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಬೀಟ್ರೋಟ್ ಜ್ಯೂಸನ್ನು ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ನಷ್ಟು. ನಂತರ 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಮ್ಮರಲ್ಲಿ ಸ್ಕಿನ್ ಅಂತೂ ತುಂಬಾ ಡ್ರೈ ಆಗಿರುತ್ತೆ, ಅದಕ್ಕಾಗಿ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಬನ್ನಿ ತಿಳಿಸ್ಕೊಡ್ತೀನಿ. ನನ್ನ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಫೇಸ್ ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಸ್ಕ್ರಬ್ ಯೂಸ್ ಮಾಡಿಕೊಂಡು ನಂತರ ನೀವು ಫೇಸ್ ಪ್ಯಾಕನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಲಿಪ್ ಕೂಡ ತುಂಬಾ ಪಿಗ್ಮೆಂಟ್ ಆಗಿರುತ್ತೆ, ಅಂಥವರು ಲಿಪ್ಗೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಆಲ್ ಓವರ್ ಫೇಸ್ಗೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 10 to 15 ಮಿನಿಟ್ ಸ್ವಲ್ಪ ಸೆಮಿ ಡ್ರೈ ಆಗಬೇಕು. ತುಂಬ ಕೂಡ ಡ್ರೈ ಆದರೆ ನಿಮ್ಮ ಫೇಸಲ್ಲಿ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇನ್ನೇನು ಹಾರ್ತಿದೆ ಒಣಗ್ತಿದೆ ಅನ್ನುವಾಗ ಇದನ್ನು ನೀವು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾವು ಫೇಸ್ ಪ್ಯಾಕ್ನೆಲ್ಲ ರಬ್ ಮಾಡಿರ್ತೀವಲ್ವ, ಹಾಗಾಗಿ ಸ್ವಲ್ಪ ರ್ಯಾಷಸ್ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಐಸ್ ಕ್ಯೂಬನ್ನು ಕೂಡ ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾದರೂ ಲೈಟಾಗಿ ರ್ಯಾಷಸ್ ಆಗಿರ್ಬೋದು ಅಥವಾ ಫ್ಲಫಿನೆಸ್ ಏನಾದರೂ ಇದ್ದರೆ ಮುಖದಲ್ಲಿ ಅದು ಕೂಡ ಕಡಿಮೆ ಆಗುತ್ತೆ. ನಾನು ಶೇರ್ ಮಾಡಿರುವಂಥ ರೆಸಿಪಿಗಳಾಗಿರ್ಬೋದು ಅಥವಾ ಫೇಸ್ ಪ್ಯಾಕ್, ಬಾಡಿ ಪ್ಯಾಕ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.